ಸರ್, ಚಿತ್ರ ನಟ ನಟಿ ಅಂದ ತಕ್ಷಣ ಅವ್ರಿಗೊಂದು ಅಭಿಮಾನಿ ಬಳಗ ಇರುತ್ತೆ, ಅವ್ರನ್ನ ಫಾಲೋ ಮಾಡೋರು ಇರ್ತಾರೆ, ಎಷ್ಟೋ ಜನ ಅವ್ರನ್ನ ಆರಾಧಿಸೋರು ಇರ್ತಾರೆ. ನೀವು ಅಣ್ಣಾವ್ರ ಕಾಲದಿಂದ ಇವತ್ತಿನ ನಟ ನಟಿಯರನ್ನು ನೋಡ್ಕೊಂಡು ಬಂದಿರೋರು, ಅವ್ರ ಜೊತೆಗೆ ಕೆಲಸ ಕೂಡ ಮಾಡ್ತಿರೋ ಅಂಥವ್ರು. ನೀವು ಕಂಡ ಹಾಗೆ ಈ ಸೆಲೆಬ್ರಿಟಿ, ಈ ಜನಪ್ರಿಯತೆನ ಹೇಗೆ ಕಾಪಾಡ್ಕೊಳ್ಳೋದು ಸರ್? ಬಹಳ ಸುಲಭ ಇದೆ. ಒಂದು, ನಮ್ಮ ಜನಪ್ರಿಯತೆ ಬರ್ತಕ್ಕಂಥದ್ದು ಯಾವ್ಯಾವುದೋ ಕಾರಣಕ್ಕೆ ಬರ್ತದೆ. ಕೆಲವರಿಗೆ ಯೋಗ್ಯತೆಯಿಂದ ಬರುತ್ತೆ, ಕೆಲವರಿಗೆ ಯೋಗದಿಂದ ಬರುತ್ತೆ, ಕೆಲವರಿಗೆ ಅದೃಷ್ಟದಿಂದ ಬರುತ್ತೆ, ಕೆಲವರು ವಿಧಿ ಅಂತೀವಿ, ಏನೇನೋ ಹೇಳ್ತೀವಿ, ಆಕಸ್ಮಿಕವಾಗೂ ಬಂದುಬಿಡ್ತೀವಿ. ಮತ್ತು ಯಾವುದೋ ನಿರ್ದೇಶಕರು ಮಾಡಿದ ಶ್ರಮದಿಂದ ನಾವು ಪಾಪ್ಯುಲರ್ ಆಗ್ತೀವಿ, ನಾವು ಮಾಡಿದ ಪಾತ್ರಕ್ಕೆ ಏನೋ ಜೀವ ಬಂದುಬಿಡುತ್ತೆ, ಒಪ್ಕೊಂತ ಅಭಿಮಾನಿಗಳು. ಆದರೆ ಅಭಿಮಾನಿಗಳನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವೂ ನಡೀತಾ ಇದೆ ಇತ್ತೀಚೆಗೆ. ಅದು ಬಹಳ ದುರಂತ, ಅದಾಗಬಾರ್ದು. ಅಭಿಮಾನಿಗಳಿಗೆ ಆದಷ್ಟು ಕೂಡ ನಿಮ್ಮ ಉದ್ವೇಗವನ್ನು ಕಡಿಮೆ ಮಾಡಿಕೊಂಡು, ನನ್ನ ಅಭಿಮಾನ ಇತ್ತು ಅಂತಂದರೆ ಸಮಾಜ ಕಂಟಕದ ಕೆಲಸಕ್ಕಿಂತ ಸಮಾಜ ಉದ್ಧಾರಕ್ಕೆ ಏನಾದರೂ ಮಾಡಿ ಅಂತ ಹೇಳಬೇಕಾದ ಪರಿಸ್ಥಿತಿ ಇದೆ. ಅದು ಅವರವ್ರ ಮನೋಭೂಮಿಕೆಗೆ ಸೇರಿದ್ದು. ನಾನು ರಾಜ್ಕುಮಾರ್ ಅವ್ರನ್ನ ನೋಡಿದಾಗ ನಾನು ಕಲ್ತಿದ್ದೇನೆಂದರೆ, ನಡವಳಿಕೆ ಬಹಳ ಮುಖ್ಯ ಆಗುತ್ತೆ ಮನುಷ್ಯನಿಗೆ. ನೀವು ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗಲಿ ಆಗದೇ ಇರಲಿ, ಸಾಮಾನ್ಯನೇ ಆಗಲಿ, ಯಾವುದೇ ಊರಲ್ಲಿರಲಿ, ಬದುಕಿರೋವರೆಗೂ ನಿಮ್ಮ ನಡವಳಿಕೆ ಬಹಳ ಮುಖ್ಯ. ಅಂದರೆ ನಡವಳಿಕೆ ದೀರ್ಘಕಾಲ ನಿಮ್ಮನ್ನು ಕಾಪಾಡುತ್ತೆ ಮತ್ತು ಉಳಿಯುತ್ತೆ. ಇವತ್ತು ರಾಜ್ಕುಮಾರ್ ಯಾಕೆ ಉಳಿದಿದ್ದಾರೆ? ಕೇವಲ ಪಾತ್ರ ಮಾಡಿದ್ದಾರೆ ಅಂತಲ್ಲ, ಅದ್ಭುತವಾದ ನಟ, ಅದ್ಭುತವಾದ ಇದು ಹಾಡುಗಾರಿಕೆ ಎಲ್ಲ ಇರ್ತಕ್ಕಂಥದ್ದು ಮತ್ತು ಮಾನವತಾವಾದಿವಿ. ಆದರೆ ಎಲ್ಲೋ ಒಂದು ಕಡೆ ನಾನು ಬೆಳೆದ ಮೇಲೆ ನನ್ನ ಚಟಾಚಪರಗಳನ್ನು ಬದಿಗೊತ್ತಿ ನನ್ನ ಕುಟುಂಬವನ್ನು ಸ್ವಲ್ಪ ದೂರ ಇಟ್ಟು ನಾನು ಸಮಾಜಕ್ಕೋಸ್ಕರ ಬದುಕಬೇಕಾಗಿದೆ. ಹಾಗಾಗಿ ಈಗ ಯಾವುದೋ ಒಂದು ಕೆಟ್ಟದ್ದು ಅಂತ ಖಂಡಿತ ಮನಸ್ಸಲ್ಲಿ ನನಗಿದ್ದರೂ ಕೂಡ ಅದು ಸಾರ್ವಜನಿಕವಾಗಿ ಆಗಬಾರ್ದು, ನನ್ನ ಸಿನಿಮಾಗಳಲ್ಲೂ ಆಗಬಾರ್ದು ಅಂತ ಬದುಕ್ತಂಥ ವ್ಯಕ್ತಿ. ಸಿಗರೇಟ್ ಸೇದಿದ್ರೂ ಕೂಡ ಅಭಿಮಾನಿಗಳಿಗೆ ಸಿಟ್ಟು ಬರುತ್ತೆ, ಆಮೇಲೆ ಆಲ್ಕೋಹಾಲ್ ತೊಗೊಂಡ್ರೆ ಸಿಟ್ಟು ಬರುತ್ತೆ, ಆಮೇಲೆ ಮಾನಭಂಗದಂಥ ವಿಚಾರಕ್ಕೆ ಹೋದ ತಕ್ಷಣ ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ ಇರೋ ಜನ ಇವೆಲ್ಲವನ್ನೂ ಧಿಕ್ಕರಿಸಿ ಸಿನಿಮಾದಲ್ಲೂ ಸೆಲೆಕ್ಟ್ ಮಾಡ್ಕೋತಿದ್ರು. ಹಾಗಾದಾಗ ನಮಗೆ ನಿಮ್ಮ 50 ಭಾಗ ನಡವಳಿಕೆ, ಇನ್ನು 50 ಭಾಗ ನಿಮ್ಮ ಶ್ರಮ ಹಾಕಿ ನಿಮ್ಮ ಜೀವನ ಉಳಿಸ್ಕೊಂಡು ಹೋಗ್ಬೋದು. ಒಂದು ತಾಳ್ಮೆ, ಸಂಯಮ, ಸಜ್ಜನಿಕೆ, ಗೌರವ, ಅದೆಲ್ಲಕ್ಕಿಂತ ಹೆಚ್ಚು ನಿಗರ್ವಿ ಆಗಬೇಕಾಗತ್ತೆ. ನಾನು ಅನ್ನುವ ಅಹಂ ಬೇಕಾಗಿಲ್ಲ. ಯಾರು ಯಾವತ್ತು ಬೇಕಾದ್ರೂ ದೊಡ್ಡ ಮನುಷ್ಯರಾಗ್ತಾರೆ, ಬಿಡ್ತಾರೆ, ಕೊನೆಗೆ ಭೂಮಿ ಒಂದೇ ಉಳಿಯೋದು. ಆ ಭೂಮಿ ಮೇಲೆ ನಡೀತಕ್ಕಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಮತ್ತು ಸರಳ ಜೀವನಕ್ಕೆ ಒಗ್ಗಬೇಕು. ಈಗ ನನ್ನನ್ನು ನಾನು ರಾಜ್ಕುಮಾರ್ ಹೆಂಗೆ ಗುರ್ಸ್ಕೊಂಡ್ರು ಅಂತಂದರೆ, ಅವರೇನು ಸೂಟು ಬಿಟ್ಟು ಹಾಕ್ಕೊಂಡು ಕೈಗಾರಲ್ಲ 10 ಉಂಗುರ ಹಾಕ್ಕೊಂಡು ದೊಡ್ಡ ದೊಡ್ಡ ಕಾರ್ಗಳು ಇಟ್ಕೊಂಡು ಹೊಡೆದ್ರೆ ಅವ್ರ ಜೀವನ ಪೂರ್ತಿ ನೋಡಿದ್ದೀವಿ ನಾವು. ಒಂದು ಬಿಳಿಯ ಪಂಚೆ, ಬಿಳಿಯ ಶರ್ಟ್ ಅಂದಾಗ ಒಬ್ಬ ವ್ಯಕ್ತಿ ಬೆಳೆದಾದ ಮೇಲೆ ವ್ಯಕ್ತಿಯ ಗುಣದ ಮೇಲೆ ಎಳಿತಾರೆ ಹೊರತು ಅವನು ಬಟ್ಟೆ ಬರೀ ಏನು ಹೇಳೋದು. ಅವ್ರು ಯಾವ ಥರದಲ್ಲಿ ಡ್ರೆಸ್ಸಲ್ಲಿ ಹೋದರೂ ಕೂಡ ಅವ್ರನ್ನ ಇಷ್ಟಪಡ್ತಿದ್ರು, ವಿಗ್ಗು ಹಾಕೊಳ್ಳದೆ ಹೋಗ್ತಾಯಿದ್ರು. ನಾನು ಅವನಿಗಿಂತ ಜಾಸ್ತಿ, ನಾನು ಇವನಿಗಿಂತ ಜಾಸ್ತಿ ಅಂತ ಒಂದು ದೃಷ್ಟಿ, ದುರಹಂಕಾರ, ಅಹಂಕಾರವನ್ನು ನಾನು ಅನ್ನೋದು ಬಿಡಬೇಕು. ನಾನಲ್ಲ. ಇವತ್ತು ನಾವು ಸಮಾಜಕ್ಕೋಸ್ಕರ ಬದುಕಿದ್ದೀವಿ. ಇಲ್ಲದೆ ಹೋದರೆ ದೂರ ಹೋಗಿಬಿಡಿ, ಬಿಟ್ಬಿಡೋಣ, ಬೇಡವೇ ಬೇಡ ಆ ಥರದ ಕೆಲಸ. ನನಗೆ ಎಷ್ಟೋ ಸರಿ ಅನ್ನಿಸ್ತಾ ಇದೆ. ಈಗ ಹೋಗ್ತೀನಲ್ಲ, ನಾನು ಒಬ್ಬ ಇದು ಪೋಷಕ ನಟನಾಗಿ, ರಾಜಕಾರಣಿಯಾಗಿ ಜನಕ್ಕೆ ಪರಿಚಯ ಇದ್ದೀನಿ, ಎಲ್ಲ ಕಡೆ ಹೋಗ್ತೀನಿ. ಆದರೆ ನಾನು ಯಾರ ಮನೆಗಾನ ಹೋಗಲಿ, ಎಲ್ಲಿಗಾನ ಹೋಗಲಿ, ಆಚೆಗೆ ಬರಬೇಕಾದ್ರೆ ಅವರು 4 ಜನಕ್ಕೆ ಹೇಳೋ ಥರ ಇರಬೇಕು. ಚಂದ್ರು ಅವ್ರು ಬಂದಿದ್ದರು, ನಮ್ಮನ್ನೆಲ್ಲ ಮಾತಾಡಿಸಿದ್ರು, ನಮ್ಮ ಮನೇಲಿ ಊಟ ಮಾಡಿದ್ರು, ನಮ್ಮ ಮನೇಲಿ ತಿಂಡಿತ್ತಿದ್ರು, ನಮ್ಮ ಮಕ್ಕಳನ್ನೆಲ್ಲ ಗುರ್ಸಿದ್ರು, ಏಕವಚನ ಒಂದು ಕಡೆನೂ ಉಪಯೋಗಿಸ್ಲಿಲ್ಲ. ಅಂಥ ವ್ಯಕ್ತಿತ್ವ ಇತ್ತು ಅನ್ನೋದು ನನ್ನ ಇಲ್ಲದೇ, ನನ್ನ ಆಬ್ಸೆನ್ಸಲ್ಲಿ ನಾನು ಬೆಳೀತಾ ಹೋಗ್ತೀನಿ. ಇದು ನಾನು ಹೇಳ್ಕೊಡೋದು ಎಲ್ರಿಗೂ ಕೂಡ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.